ನಿಖಿಲ್ ಕುಮಾರಸ್ವಾಮಿ 3 ಸಲ ಸೋತ್ಬಿಟ್ಟವನೆ. ನಿಖಿಲ್ ಕುಮಾರಸ್ವಾಮಿಗೆ ರಾಜಕಾರಣದಲ್ಲಿ ಭವಿಷ್ಯ ಇಲ್ಲ. ಇನ್ನೆಲ್ಲರೂ ಎದ್ದು ಬರ್ತಾನೆ. 37 ವರ್ಷಕ್ಕೆ 3 ಸಲ ಸೋತ್ಬಿಟ್ಟ. ಮನೆ ಬಿಟ್ಟು ಆಚೆ ಬರೋದೇ ಇಲ್ಲ. ಅಧಿಕಾರಕ್ಕೋಸ್ಕರ ಅಲ್ಲ, ನಾನು ಸಾರ್ವಜನಿಕ ಬದುಕಕ್ಕೆ ಬಂದಿರತಕ್ಕಂಥದ್ದು. ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಅವಧಿ ಅತ್ಯಂತ ಕಮ್ಮಿ. ಎಷ್ಟು ವರ್ಷ ನೀವು ಆಡಳಿತ ಮಾಡಿದ್ದೀರಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಇತಿಹಾಸದ ಪುಟಗಳಲ್ಲಿ ನೀವು ಒಮ್ಮೆ ಈ ಭೂಮಿಯನ್ನ ಬಿಟ್ಟೋದ್ರೂ ಕೂಡ ಜನ ನಿಮಗೆ ಹೃದಯದಲ್ಲಿ ಶಾಶ್ವತವಾಗಿ ಸ್ಥಾನವನ್ನ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಇದೆ. ಅದು ಸನ್ಮಾನ್ಯ ದೇವೇಗೌಡರು ಕೊಟ್ಟಿದ್ದಾರೆ, ಕುಮಾರಣ್ಣ ಅವರು ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನ ಇದೆ. ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ಈ ಪಕ್ಷವನ್ನ ಎಲ್ಲ ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು 58 ದಿನಗಳ ಕಾಲ ಪ್ರವಾಸ ಮಾಡ್ತಾ ಇದ್ದೇನೆ. ದೃಢ ಸಂಕಲ್ಪವನ್ನು ಹೊತ್ತಿದ್ದೇನೆ. ಕಾಂಗ್ರೆಸ್ನವರೇ, ನಿಖಿಲ್ ಕುಮಾರಸ್ವಾಮಿ ಸೋಲ್ಗೆ ಇಡೀ ಮಂತ್ರಿ ಮಂಡಳ ಬೇಕಾಗಿತ್ತಪ್ಪ. ಪಂಚಾಯತಿಲ್ ಮಂತ್ರಿಗಳು ಹಾಕಿದ್ರಿ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪಂಚಾಯತಿಗಳಲ್ಲಿ ಮಂತ್ರಿಗಳು ಕುಂತ್ಕೊಂಡು ಚುನಾವಣೆ ಮಾಡಿದ್ರು. ಈ ದೇಶದ ಇತಿಹಾಸದಲ್ಲಿ ಸಂಪೂರ್ಣ ಮಂತ್ರಿ ಮಂಡಳ ಬಂದು ಒಂದು ಉಪಚುನಾವಣೆಯಲ್ಲಿ ಮಾಡಿರ್ತಕ್ಕಂಥ ಉದಾಹರಣೆ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಉಪಚುನಾವಣೆ ಒಂದೇ ಇರಬೇಕು. ನಿಮ್ಗನ್ಸಿರ್ಬೋದು ನೀವೆಲ್ಲ ಏನೋ ಸಾಧನೆ ಮಾಡಿಬಿಟ್ಟಿದ್ದೀನಿ. ಜನತಾದಳ ಪಕ್ಷದ ಮೂಲ ಬೇರನ್ನ ಕಿತ್ತು ಒಗೆದು ಬಿಟ್ಟಿದ್ದೀವಿ, ಇನ್ನೆಲ್ಲ ಎದೇಳ್ತಾರೆ ಕಾರ್ಯಕರ್ತರು ಅಂತ. ನಮ್ಮ ಕಾರ್ಯಕರ್ತರನ್ನ ಅಷ್ಟು ಸುಲಭವಾಗಿ ತೆಗೆದಾಕ್ಬೇಡಿ. ಛಲ ಇಟ್ಕೊಂಡಿದ್ದೀವಿ, ಒಳಗಡೆ ರೋಷ ಇದೆ. ಈ ನಾಡಿನ ಪ್ರತಿಯೊಬ್ಬ ಜಾತಿ, ಜನಾಂಗ, ಧರ್ಮ, ವರ್ಗದ ಬಗ್ಗೆ ಪ್ರಾಮಾಣಿಕವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಜನತಾದಳ ಪಕ್ಷವನ್ನ ಯಾರು ಕೂಡ ಬುಡ ಸಮೇತದಿಂದ ಕಿತ್ತಾಕ್ಲಿಕ್ಕಾಗೋದಿಲ್ಲ. ಬದಲಾಗಿ ಇವತ್ತು ಇಲ್ಲಿ ಕೂತಿರ್ತಕ್ಕಂಥ KR ಪೇಟೆ ತಾಲೂಕಿನ ಎಲ್ಲ ಕಾರ್ಯಕರ್ತರು ಮತ್ತೆ ಮುಖಂಡರುಗಳು ನಮ್ಮ ಪಕ್ಷದ ಬೇರುಗಳು ಅಂತಕ್ಕಂಥದ್ದು ಹೇಳಿದ್ದೇನೆ.